ಎಲ್ಲಿ ಕರ್ಕೊಂಡ್ ಬಂದಿರಿ ಪ್ರಾಣಿ? ಈಗ ನಾ 1 2 3 ಅಂತೀನಿ, ಅವಾಗ ಕಂಡ್ಬಿಡ್ಬೇಕು. ನೀವ್ ಹೇಳದ್ ಮಾತ್ರ ಈಗ ಹೆಂಗ್ ಮಾಡ್ತೀನಿ, ಈಗ ಹೆಂಗ್ ಹೇಳ್ತೀನಿ ನೋಡ. 1 2 3 ಟಾನ್ ಈಗ ಕಂಡ್ಬಿಡು. ಇದೇನ್ರಿ ಅರ್ಬಿ ಅಂಗಡಿ ಕರ್ಕೊಂಡ್ ಬಂದಿರಲ್ಲ? ಯಾಕ ನಿಂಗ್ ಖುಷಿ ಆಗ್ಲಿಲ್ಲ? ಖುಷಿ ಆತ್ರಿ, ಆದ್ರೆ ಚೌಕಾಸಿ ಮಾಡಲು ಅರ್ಬಿ ಕೊಡ್ತಿದ್ರೆ ಇನ್ನೂ ಹೆಚ್ಚು ಖುಷಿ ಆಗ್ತದ. ನಾನ್ ಹಿಂಗ್ ಅರ್ಬಿ ಕೊಡ್ಸಕ್ ಕರ್ಕೊಂಡ್ ಬಂದಿಲ್ಲ. ಮತ್ತಿನ್ನೇನ್ರಿ ಈ ಅಂಗಡಿ ತೋರಿಸಿ ವಾಪಸ್ ಕರ್ಕೊಂಡ್ ಹೋಗ್ಲಿಕ್ ಬಂದಿರ? ಇನ್ನು ದುರ್ಗವ್ನುಂಗ್ಲಿ ಅಂಗಡಿ ತೋರ್ಸಕ್ ನಾನ್ ನಿನ್ ಕಣ್ ಮುಚ್ಕೊಂಡ್ ಕರ್ಕೊಂಡ್ ಬರ್ಬೇಕಿತ್ತ? ನಾನು ಅದ ಕೇಳಿಗತ್ತೇನ್ರಿ, ಇವ್ರ ಯಾಕೆ ನನ್ನ ಕಣ್ಣು ಮುಚ್ಕೊಂಡು ಇಷ್ಟೊಂದು ಬಿಲ್ಡಪ್ ಕೊಟ್ಟು ಕರ್ಕೊಂಡ್ ಬಂದಾರು ಅಂತ. ಪ್ರಾಣಿ, ಇನ್ ಮ್ಯಾಲ ಈ ಅಂಗಡಿ ನಿಂದಾನ ಅಂದ್ರ ಇದಕ್ ನೀನ ಓನರ. ಎಂತದಕ್ಕ ನಮ್ಮ ಅಪ್ಪಕ್ಕ ನಡು ದಾರಿಯಲ್ಲಿ ಮಗರಿದ್ದು ಎಂತೈತೆ ಇವರಿಗೆ? ಅಪ್ಪಕ್ಕ ನಾ ಮಾತಾಡ್ತೀರ ಮಾತಾಡೋಲ್ಲ, ನೀ ಮಾತಾಡ್ಸಿ ಮಾತಾಡ್ತಾವ. ಎಂತದಕ್ಕೆ ಮಗರಿದ್ದು ಮಗ್ರ? ಅದೇನಾತ್ ಗೊತ್ತಾ? ಇಷ್ಟಾತು ನೀನು ಹಾದಿ. ಅಲ್ಲದ ಇಷ್ಟು ದೊಡ್ಡ ಅಂಗಡಿಯನ್ನು ನೀನು ಪರ್ಚೇಸ್ ಮಾಡಿದ್ಯಲ್ಲ? ಹೂನಪ್ಪ, ಈಕಿ ಸೀರೆ ಗಂಟು ಹೊತ್ಕೊಂಡು ಓಣಿ ತಿರ್ಗಾಡೋದ್ ನೋಡಿ ಬ್ಯಾಸರ ಆಗಿತ್ತು, ಅದಕ್ಕೆ ಈ ಅಂಗಡಿ ಪರ್ಚೇಸ್ ಮಾಡೀನಿ. ಅಯ್ಯೋ ಗಾಂಪರ್, ನನಗೆ ನಂಬಲಿಕ್ಕೆ ಆಗ್ತಿಲ್ಲ. ಈಕಿನೂ ನಂಬ್ಲಾರ್ದಕ್ಕ ತಲೆ ಸುತ್ತ ಬಂದ್ ಬಿದ್ದಿದ್ದ. ಅಲ್ಲ ನಾಡಬ್ಬೆ, ಸರ್ಪ್ರೈಸ್ ಕೊಡ್ಬೇಕು, ಆದ್ರೆ ಈ ನಮ್ಮನೆ ಮರ ಕಟ್ಟುವ ಹಾಗೆ ಕೊಡ್ತಾರಣ. ಸಿಟ್ಟಾರೂಢ ಅಂದ್ರೆ ಈಕಿ ಜೀವ ಹೋಗೈತೆ ಅಂತೀಯ? ಹಾಗೆಂತ ಆಗಿರ್ಲಿಕ್ಕಿಲ್ಲ. 1 ನಿಮಿಷ ಬಂದೆ. ಬನ್ನಿ. ಹಬ್ಬಕ್ಕ ಎಂತದ್ದು ಬರ್ರಿ ನಿಮಗೆ? ಅದು ರೀ ಮೀನಾಥ್ ಅವ್ರ, ನಮ್ ಯಜಮಾನ್ ಹೇಳಿದ್ ಸಂತೋಷದ ಸುದ್ದಿ ಕೇಳಿ ನನ್ ತಲೆ ಗಿರ್ರ ಅಂತ್ರಿ. ನನಗೆ ಕೂಡ ಅದೇ ಆದದು. ರೀ ಮೈಲಾರಿ, ಹೇಳಪ್ರಾಣಿ, ನಿಮ್ಮನ್ ಮದ್ವೆ ಆಗಿದ್ದಕ್ಕ ಇವತ್ ಸಾರ್ಥಕ ಆಯ್ತು ನೋಡ್ರಿ. ನನ್ ಎಷ್ಟೋ ದಿವ್ಸದ ಕನಸ ಇವತ್ ನೆರವೇರ್ಸಿದ್ರಿ. ಬರ್ರಿ ಒಂದ್ಸಲ ಅಂಗಡಿ ನೋಡ್ರಿ. ರೀ ಮೈಲಾರಿ, ಹೇಳಪ್ರಾಣಿ, ಐ ಲವ್ ಯು ರೀ. ಸುಮ್ಮನಿರ್ರಿ, ನಾವು ಯಾರ್ದು ಕಮ್ಮಿ ಇಲ್ಲ. ಅಂದ್ರೆ ನಾವು ಯಾರ್ದು ಕಮ್ಮಿ ಇಲ್ಲ. ನಮ್ ಯಜಮಾನ್ರಂದ್ರೆ ಸುಮ್ನೆ ಅಲ್ಲ. ಆಗ್ಬಾ ದಾರಿಗೆ ರಾಣಿ, ನಿಂಗೆ ಬುದ್ಧಿ ಇಲ್ಲ. ಒಣಜಂಬ ಮೈಗೆ ಒಳ್ಳೇದಲ್ಲ. ಬೀಗಬಾರ್ದಂತೂ. ಅಯ್ಯೋ ಸುಮ್ಮನಿರ್ರಿ, ನಾವು ಯಾರ್ದು ಕಮ್ಮಿ ಇಲ್ಲ. ಅದು ಸರಿ, ನಮ್ ಯಜಮಾನ್ರಂದ್ರೆ ಸುಮ್ನೆ ಅಲ್ಲ. ಏನಿಲ್ಲ ರೇ ರಾಣಿ, ನಿಂಗೆ ಬುದ್ಧಿ ಇಲ್ಲ. ಒಣಜಂಬ ಮೈಗೆ ಒಳ್ಳೇದಲ್ಲ. ಎದ್ದೇಳಿದ ಎಂತ ಆಯ್ತ ನಿಮಗೆ? ಏನು ಇಲ್ರಿ. ಗೊತ್ತುಂಟು ಬಿಡಿ ಬಂಜೆ, ಲಾಟಿನೊಟ್ಟಿಗೆ ಡ್ಯೂಯೇಟ್ ಆಡುವ ಕನಸು ಕಂಡಿರಿ. ಹೋಗ್ರಿಪ್ಪ, ನಂಗೆ ನಾಚಿಕೆ ಆಗ್ತದ. ಮಾಧುರಿ ದೀಕ್ಷಿತ್, ಮೊದಲು ಅಂಗಡಿಯ ಕಡೆ ನೋಡಿ, ಅಂಗಡಿಯ ಬಾಗಿಲು ಹಾಕಿ ಮನೆಗೆ ಹೋದ ಮೇಲೆ ಕನಸು ಕಾಣಿ. ಪಳಂಕ, ಬಾಳ ದಿನದ ಕನಸ ನನಸಾಗ್ಯದ, ಅದಕ್ಕ ಖುಷಿಲೆ ಕನಸು ಕಾಣ್ಲಿಕ್ಕೆ ಕಾಣ್ಲಿ ಬಿಲ್ಲೆ. ನೀನೋ ಬಾಣಿಲ್ ಕಪ್ಪರು, ಒಂದು ಕೆಲಸ ಮಾಡ, ಅಂಗಡಿಯ ಬಾಗಿಲು ಹಾಕಿ ಮುಂದೆ ಕೂತು ಕನಸು ಕಾಣಿ. ಎಂತದ ಇದು, ಇಷ್ಟು ದೊಡ್ಡ ಶಾಪ್ ಹಾಕೊಟ್ಟಿದ್ದಾರೆ ನೋಡ್ರಿ. ಇಬ್ರು ಹೊಟ್ಟೆ ಹುಡ್ಕೋತ ನಿಲ್ಬೇಡ್ರಿ. ಏನಾದ್ರು ತಗೋದಿದ್ರ ತಗೋರಿ, ಇಲ್ಲ ಜಾಗ ಖಾಲಿ ಮಾಡ್ರಿ. ಎಂತದ ನಂಜಲ್ದಿ ಈ ನಮೂನೆ ಮಾತಾಡ್ತೀಯಾ? ನಾವು ನಿನ್ನ ಅಂಗಡಿಯಲ್ಲಿ ವ್ಯಾಪಾರ ಮಾಡೋದು ನಿಂಗೆ ಇಷ್ಟ ಇಲ್ವಾ? ಹಂಗಲ್ಲ ಮೀನಾ, ಸುಮ್ನೆ ಮಾತು ಹೇಳದೆ. ಹೇಳಿ ಮ್ಯಾಮ್, ನಿಮಗೆ ಕುಡಿಲಿಕ್ಕೆ ಎಂತ ಕೊಡ್ಬೇಕು? ಕಾಫಿ, ಟೀ, ಜ್ಯೂಸ್? ಒಂದು ಸ್ವಲ್ಪ ವಿಷ ಕೊಡಿ. ಬೇಕಲ್ಲ, ಎಂತದ ಶುಭಾರಂಭದಲ್ಲಿಯೇ ಅಪಸಕುನ ಮಾತಾಡೋದಲ್ಲ. ಮತ್ತಿನ್ನೆಂತ ಮಾರದೆ, ಮಂದಳಿಗೆ ಮಾತ್ರ ಕಾಫಿ ಬೇಕಾ ಜ್ಯೂಸ್ ಬೇಕಾ ಅಂತ ಕೇಳ್ತೀರಾ? ಈಗಳ ಊದುಬತ್ತಿ, ನಾನು ನಿನ್ನನ್ನು ಸೇರಿಸಿಯೇ ಕರೆದಿದ್ದ, ನೀನಾಗ ಆ ಕಡೆ ತಿರುಗಿದ್ದೆ. ಗೊತ್ತಲ್ಲ ಗಾಂಪಾರ ನಾಪ ಮಾವನ ಬಿಡ್ಲಿ. ಮೊದಲ ಅವ್ರು ಎಷ್ಟು ಬಿಲ್ ಮಾಡ್ತಾರ ನೋಡು, ಆಮೇಲೆ ಕಾಫಿ ಕೊಡ್ಸೋದು, ಚಾ ಕೊಡ್ಸೋದು, ಹಂಗ ಕಳ್ಸೋದು ಅಂತ ಯೋಚನೆ ಮಾಡೋದು. ಕಾಫಿ ಟೀಯಿಂದ ಏನಾಗೋದಿದೆ? ಬಂದಿರೋ ಕೆಲಸ ನೋಡಣ್ವಾ? ಬರಬ್ಬರ್ ಹೇಳಿದೆ ಮಂದ. ನಿಮಗೇನ್ ಬೇಕಾಗಿತ್ತು? ಡ್ರೆಸ್ ಮೆಟೀರಿಯಲ್. ಬಾಣಕಿನ್ನಿ ಬಾಣ. ನಿನಗೆ ಯಾವ ಮೆಟೀರಿಯಲ್, ಯಾವ ಡಿಸೈನ್ ನ ಡ್ರೆಸ್ ಬೇಕಂತ ಹೇಳಿ ನಾನೇ ಚಾಯ್ಸ್ ಮಾಡ್ತೇನೆ. ನೀವು ಆ ಕಡೆ ಹೋಗ್ರಿ. ಬಾರ ಮಂದ, ನಿನಗೆ ಯಾವ ಡ್ರೆಸ್ ಮೆಟೀರಿಯಲ್ ಬೇಕು ಹೇಳ. ಅಕ್ಕ ಬ್ಲೂ ಕಲರ್.
ನಿನಗೇನ್ ಅರಿಬ್ ಒಪ್ಪುದ ಅರ್ಬಿಗ್ ನೀವ್ ಒಪ್ತಾ ಇಲ್ಲ ನೋಡ್ಕೊ ಏಕಿನ ನೀನು ಮೂಕಿನ ಇವ್ರು ನೋಡಿದ್ರೆ ಅರ್ಬಿ ತಗೊಳಂಗ್ ಕಾಣವಲ್ರ ನನಗೂ ಹಂಗ ಸಿಗತ್ತದರಿ ಓಯ್ ಮೈಲಾರಣ್ಣ ಎಂತ ಅವಸ್ಥೆ ಮಾರ್ಯಾರೆ ನಮಗೆ ಇಷ್ಟ ಇಲ್ಲದಿದ್ರು ಬಟ್ಟೆ ತಗೊಳ್ಳಿಕ್ಕೆ ಆಗ್ತದ ನಿಮಗ್ ಮನಸ್ಸಿಲ್ಲ ಅಂದ್ಮೇಲೆ ನಮ್ ಅಂಗಡಿಗೆ ಯಾಕೆ ಅರ್ಬಿ ನೋಡ್ಲಿಕ್ ಬಂದ್ರಿ ಅಬ್ಬೋ ನಾನ್ ಹೇಳಿದ್ದು ಹಾಗೆಲ್ಲ ಮಾರೈತಿ ಈ ಬಟ್ಟೆಗಳು ನಮಗೆ ಇಷ್ಟ ಆಗ್ತಾ ಇಲ್ಲ ಅದಕ್ಕೆ ತಗೊಳ್ತಾ ಇಲ್ಲ ಅಂತ ಹೌದ ತಗಾನೆ ನಿನಗ ನಮ್ ಅಂಗಡಿಯಾಗ ಅರ್ಬಿಗಳು ಇಷ್ಟ ಆಗಂಗಿಲ್ಲ ಇದ ಬೇರೆ ಅಂಗಡಿ ಹೋಗಿ ಇಡೀ ದಿನ ನೀವ್ ಹಿಂಗ ಅರ್ಬಿ ನೋಡ್ಕೊತ ನಿಂತ್ರು ಅಂಗಡಿಯವರು ನಿಮ್ಮಿಬ್ಬರ ಮಾರಿಗೆ ಯಾಕೆ ತ್ರೂ ಅಂತ ಊದ್ ಕಳಿಸ್ತಾರ ಆ ಎದುರ್ಸಿಗೆ ಕಂಡದ ಅರ್ಬಿ ತಗೊಂಡ್ ಹೋಗ್ತೀರಿ ಅಕ್ಕ ಬಟ್ಟೆ ನೋಡಕ್ಕೆ ಅಂತ ಬಂದ್ಮೇಲೆ ತಗೊಂಡ್ ಹೋಗ್ಲೇಬೇಕು ಅಂತ ಏನಾದ್ರು ರೂಲ್ಸ್ ಇದ್ಯಾ ತಗೊಳಂಗಿಲ್ಲ ಅಂತ ಗೊತ್ತಾದ್ಮೇಲೆ ಮತ್ತೆ ಅರ್ಬಿ ನೋಡ್ಲಿಕ್ ಬಂದ್ರಿ ಯಾಕ ಕ್ಲಿನಿಕ್ ನಾಗ ಪೇಷಂಟ್ಗಳು ಇಲ್ಲ ಅಂತ ಇದಳ ಕುಳ್ಳಿ ತುಂಬಾ ಅವಮಾನ ಆಗ್ತಾ ಉಂಟು. ಬೇಕಾದ್ರೆ ನಾನೇ ದುಡ್ಡು ಕೊಡ್ತೇನೆ, ನನ್ನ ಅಕೌಂಟ್ ನಲ್ಲಿ ಒಂದು ಬಟ್ಟೆ ತಗೊಳ್ಳ. ನಿನಗೆಂತ ಆಯ್ತಾ ಎಂತ ಇಲ್ಲ ನಾವಂತಿ ಇಷ್ಟವಿಲ್ಲದ ಬಟ್ಟೆಯನ್ನು ಎಂತದಕ್ಕೆ ತಗೊಳ್ಳೋದಂತ ಹೇಳ್ತಾ ಇದ್ದಾಳೆ. ನಾನು ಕೂಡ ಅದನ್ನೇ ಹೇಳಿದ್ದು ಮಾರ್ಯಾರೆ ಇಷ್ಟ ಇಲ್ದಿರ ಬಟ್ಟೆ ಹೇಗೆ ತಗೊಳ್ಳಿಕ್ಕೆ ಆಗ್ತದೆ ಮತ್ತೆ ಇಷ್ಟೊಂದ್ ಅರ್ಬಿ ಎಲ್ಲ ಹರ್ವಿಸಿದ್ರಿ ನೀವ್ ಇಷ್ಟೆಲ್ಲ ಅರ್ಬಿ ಹರ್ವಿಸಿದ ತಪ್ಪಿಗೆ ಒಂದ್ ಅರ್ಬೇರೆ ತಗೊಳ್ಬೇಕ. ಇಲ್ಲ ಅಂದ್ರೆ ಇವಾಗ ಸಂಜೆ ತನಕ ನನ್ನ ಅಂಗಡಿಯಾಗ ನೀವಿಬ್ರು ಸೇಲ್ಸ್ ಗರ್ಲ ಕೆಲಸ ಮಾಡ್ಬೇಕ. ಬರ್ರಿ MP ಅವ್ರ. ಅಬ್ಬಬ್ಬಬ್ಬ ನಿನ್ನ ಅಂಗಡಿ ನೋಡಿ ತುಂಬಾ ಖುಷಿ ಆಯ್ತು ಕಣವ. ಎಲ್ಲ ನಮ್ಮ ಯಜಮಾನ್ರ ಕೃಪೆ ರೀ. ನಿಮ್ಮಂತ ಗಂಡ ಹೆಂಡತಿ ನನ್ನ ವಟಾರದಲ್ಲಿ ಇದ್ದೀರಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಇನ್ನು ಕೆಲವರು ಇದ್ದಾರೆ ಅವರು ನನ್ನ ವಟಾರದಲ್ಲಿ ಇದ್ದಾರೆ ಅಂತ ಹೇಳ್ಕೊಂಡ್ರೆ ಕಮ್ಮಿ ಆಗುತ್ತೆ. ಓ ಕಡಪಿಗಲ್ಲು, ಎಂತದದು ನಮ್ಮನ್ನು ನೋಡಿ ಮಾತಾಡೋದು? ನಿನ್ ಕಡೆನೆ ನೋಡ್ಕೊಂಡು ಮಾತಾಡ್ದೆ, ಆದ್ರೆ ನಿನ್ಗಲ್ಲ ಬಿಡೋ. ಓ MP ಅವರೇ ಒಂದೇ ವಟಾರದಲ್ಲಿ ಇದ್ದೇವೆ ಅನ್ನೋ ಮಾತ್ರಕ್ಕೆ ಎಲ್ಲರೂ ಸೀರೆ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ಲಿಕ್ಕೆ ಆಗ್ತದ ಎದ್ದಗನೆ ಎಲ್ಲಾರು ಸೀರೆ ವ್ಯಾಪಾರ ಮಾಡಕ್ ಹೇಳಿ ನಮ್ MP ಅವ್ರು ಹೇಳಿಲ್ಲ. ನಾ ಸೀರೆ ವ್ಯಾಪಾರ ಮಾಡ್ತಿದ್ನಲ್ಲ ಅದಕ್ಕ ಅರ್ಬಿ ಅಂಗಡಿ ಇಟ್ಟನಿ. ನೀನ್ ನಾಟಿ ಔಷಧಿ ಮಾಡ್ತಿದ್ದಲ್ಲ ನೀನು ನಾಟಿ ಔಷಧಿ ಅಂಗಡಿ ಇಡಲ್ಲ. ಓಪನ್ ಮಾಡೇ ಮಾಡ್ತೇನ ಅದಕ್ಕೆ ಎಂತದಕ್ಕೆ ಮಕ್ಕರ್ ಮಾಡ್ತೀಯಾ ಮಾಡ ನೋಡ್ಲಿಕ್ ನಾನು ಇರ್ತನಲ್ಲ. ಮೊದ್ಲು ಕೊಟ್ಟಿರೋ ಸೇಲ್ಸ್ ಗರ್ಲ್ ಕೆಲಸ ನೆಟ್ಟಗ ಮಾಡ. ಅಂದ್ರೆ ಮೀನವ ಸೇಲ್ಸ್ ಕೆಲಸ ಮಾಡ್ತಿದ್ದಾಳಿ. MP ಅವರೇ ಬರೀ ಮೀನಾತ ಅಷ್ಟೇ ಅಲ್ಲ ನಾನು ಕೂಡ ಸೇಲ್ಸ್ ಗೆಲ್ಲ ಕೆಲಸ ಮಾಡ್ತಿದ್ದೀನಿ. ಹೌದೇ? ಯಾಕೆ ಕ್ಲಿನಿಕ್ ಯಾರು ಪೇಷಂಟ್ಸ್ ಬರ್ಲಿಲ್ವೇ? ಕ್ಲಿನಿಕಲ್ ಪೇಷಂಟ್ ಗಳು ಬರ್ಲಿಲ್ಲ ಅಂತ ನಾನು ಸೇಲ್ಸ್ ಗೆಲ್ಲ ಕೆಲಸ ಮಾಡ್ತಿಲ್ಲ. ಮತ್ತೆ ಅದೇನಾಯ್ತು ಅಂದ್ರೆ ಎಷ್ಟಾಯ್ತು. ಹೌದೇ? ಹೌದ್ರಿ MP ಅವ್ರ ಮುಂಜಾನೆ ಬಂದ ನನಗ ಆ ಅರ್ಬಿ ತೋರ್ಸು ಈ ಅರ್ಬಿ ತೋರ್ಸು ಅಂತ ಹೇಳಿ ಎಲ್ಲಾ ಅರ್ಬಿ ತಗ್ಸಿದ್ರಿ. ಒಂದ್ ಅರ್ಬಿನೂ ತಗೊಳಿಲ್ರಿ. ಬೋಳಿನ ಆಗ್ದಿರೋ ಟೈಮ್ದಾಗ ಬಂದ್ ನನ್ ಟೈಮ್ ವೇಸ್ಟ್ ಮಾಡಿದ್ರಿ. ಅದಕ್ಕ ಇವ್ರಿಬ್ರಿಗೂ ಸೂಟ್ ಆಗುವಂತ ಸೇಲ್ಸ್ ಗರ್ಲ್ ಕೆಲಸ ಕೊಟ್ಟೇನ್ರಿ. ಹೌದೇ? ಆದ್ರೂ ನೀನವ್ವ ನೀನಾದ್ರೂ ಯಾಕಿಂತ ಕೆಲಸ ಮಾಡಕ್ ಹೋದೆ? ಬೆಳಿಗ್ಗೆನೆ ಬಂದಿದ್ದೆ ಅಂದ್ಮೇಲೆ ಯಾವ್ದಾದ್ರು ಬಟ್ಟೆ ತಗೊಂಡ್ ಗೋಣಿ ಮಾಡೋದಲ್ವೇ? ಸಾಗದಿರೋ ಬಟ್ಟೆ ನೆಂತದಕ್ಕೆ ತಗೊಳ್ಳೋದು ತೆಪ್ಪು. ಹಾಗಾದ್ರೆ ನೀವು ಮಾಡ್ತಿರೋ ಕೆಲಸ ಕರೆಕ್ಟ್ ಆಗಿದೆ ಬಿಡಿ. ಶ್ರೀ KP ಅವರ ಕಳ್ಳೆಪುರಿ ಎಲ್ಲ ಕಣೆಯ MP ಅವರ ಬಿಡ್ರಿ. ತಗೋದೇ ಇರೋರ್ ಬಗ್ಗೆ ಎಷ್ಟು ಮಾತಾಡಿದ್ರು ಅಷ್ಟ ಬಿಡ್ರಿ. ನೀವ್ ಹೆಂಗೋ ನಮ್ಮ ಅಂಗಡಿಗೆ ಬಂದಿರಿ, ನಮ್ ಒಟಾರದ ಓನರ್ ಬೇರೆ, ನೀವ ಒಂದ್ ಬೋಣಿಗೆ ಮಾಡಲ್ಲ. ಅಂದ್ರೆ ಇನ್ನು ಬೋಣಿನೇ ಆಗಿಲ್ವೇ? ಇಲ್ರಿ MP ಅವ್ರ ಇವ್ರಿಬ್ರು ಯಾವ ಗಳಿಗೆಗೆ ನಾನ್ ಅಂಗಡಿ ಕಾಲಿಟ್ರ ಯಾರಿಗ್ ಗೊತ್ತರಿ. ಒಬ್ಬ ಕಸ್ಟಮರು ಬರಲ್ರಿ. ಹೆಂಗೂ ನೀವ ದೇವ್ರ ಗತೆ ಬಂದಿರಿ, ನೀವ ಒಂದ್ ಅರ್ಬಿ ತಗೊಂಡ್ ಬೋಣಿ ಮಾಡ್ರಲ್ಲ. ಬಂದು ನನ್ ಕುತ್ತಿಗೆಗೆ ಸುತ್ಕೋತಲ್ಲಪ್ಪ. ಅಲ್ಲ ಬಿಂದ್ರದಂಡೆ, ನೀವೆಂತ ಧರ್ಮಕ್ಕೆ ದುಡ್ಡು ಕೊಡ್ತೀರಾ? ಬಟ್ಟೆ ತಗೊಂಡ ಮೇಲೆ ದುಡ್ಡು ಕೊಡುದು? ಒಂದೇ ಒಟ್ಟಾರದವ್ರ ಅಂದ್ಮೇಲೆ ಇಷ್ಟು ಕೂಡ ಹೆಲ್ಪ್ ಮಾಡ್ಲಿಕ್ಕೆ ಆಗುದಿಲ್ವಾ? ಆಯ್ತು ಬಿಡು, ನಾನೇ ಬೋಣಿ ಮಾಡ್ತೀನಿ. MP ಅವ್ರ ನೀವು ನಮ್ಮ ಅಂಗಡಿ ಬೋಣಿ ಮಾಡ್ತಾರಂದ್ರಲ್ಲ ಅದೇ ನನಗ್ ಖುಷಿ ರೀ. ಈ ಮೀನಾ ಮಂದ MP ಅವ್ರ ಸೂಟಿನ ಅರ್ಬಿ ತೋರಿಸ್ರೆ. ರೇಣುಕವ್ವ ಕೂಲ್ ನಾನು ಎಕ್ಸೈಟ್ ಆಗ್ತೀನಿ ಅಂದ್ರೆ ನೀನ್ ಯಾಕೆ ಎಕ್ಸೈಟ್ ಆಗ್ತೀಯಾ? ನಾನು ಬೋಣಿ ಮಾಡೋಕ್ ಬಟ್ಟೆ ತಗೋತೀನಿ ಹಿಂದೆ ಸೂಟ್ ಕೇಳಿದ್ನೆ. ಹಂಗಾದ್ರೆ ರೇಷ್ಮೆ ಪಂಚ ಶರ್ಟ್ ತಗೋರಿ. ಬೇಡ ಬಿಡವ್ವ, ಮನೆಯಲ್ಲಿ ಬೇಕಾದಷ್ಟಿವೆ. ಜೀನ್ಸ್ ಟಿ ಶರ್ಟ್ ತಗೋರಿ. ಹುಡುಗಿ ನೋಡಕ್ ಹೋಗ್ಬೇಕಾದ್ರೆ ಹಾಕೋಬಹುದ್ರಿ. ಅಂತ ಟೈಮಲ್ಲಿ ನಾವು ಸಫಾರಿಯಲ್ಲಿ ಹಾಕೊಳ್ಳೋದು. ಮತ್ ಯಾವ ಅರ್ಬಿ ತಗೊಂಡ್ ಬೋಣಿ ಮಾಡ್ತೀರಿ? ಬೋಣಿ ಮಾಡೋಕ್ ತಾನೆ ಒಂದ್ ಖರ್ಚು ಕೊಡು. ನಮಸ್ಕಾರ ರೀ ಸರ. ಅಲ್ಲಿ ನಿಂತ್ಕೊಂಡ್ ಏನ್ ಮಾಡ್ಲಿಕತ್ತೀರಿ? ಬರಲ್ಲ. ಅಂಗಡಿ ಸಿಕ್ಕಾಪಟ್ಟೆ ರಸ್ ಇತ್ತಲ್ಲ ಮೇಡಮ್, ಸ್ವಲ್ಪ ಕಸ್ಟಮರ್ ಕಡಿಮೆ ಆಗ್ಲಿ ಅಂತ ಕಾಯ್ತಾ ಇದೀವಿ. ಇವ್ರೆಲ್ಲ ಕಸ್ಟಮರ್ ಅಲ್ರಿ, ನಮ್ ಅಂಗಡಿ ಸ್ಟಾಫ್ ರೀ. ಅಂಗಡಿಲಿ ಕೊಂಡ್ಕೊಳ್ಳೋರ್ಗಿಂತ ಕೊಡೋರೇ ಜಾಸ್ತಿ ಇದಾರಲ್ರಿ. ಬಂದ್ ಕಸ್ಟಮರ್ಗಳಿಗೆ ವೇಟ್ ಮಾಡಿಸ್ಬಾರ್ದಲ್ರಿ, ಅದಕ್ಕೆ ಇಷ್ಟೊಂದೆಲ್ಲ ಸ್ಟಾಫ್ ಇಟ್ಕೊಂಡಿವ್ರಿ. ರೇಣುಕವ್ವ, ವಟಾರದ ಅಧಿಪತಿ ನಾನು, ನನ್ನನ್ನೇ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ ಅನ್ನೋದೇ. ಇರ್ಲಿ ಬಿಡ್ರಿ MP ಅವ್ರ, ಬಂದ ಕಸ್ಟಮರ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಇವೆಲ್ಲ ಟ್ರಿಕ್ಸ್ ರೀ. ಬ್ರಿಕ್ಸೋ ನನಗಿದೆಲ್ಲ ಇಷ್ಟ ಆಗಲ್ಲ ಕಣವ. ಏನದು ಗುಸುಗುಸು? ನಾವೇನ್ ಇರ್ಬೇಕಾ ಇಲ್ಲ ಹೋಗ್ಬೇಕಾ? ಹಂಗ್ಯಾಕಂತೀರಿ ಸರ? ಅಂಗಡಿ ತರ ಬಂದು ವಾಪಸ್ ಹೋಗ್ತೀರಾ? ಮತ್ ಇನ್ನೇನ್ರಿ, ಬಂದ್ ಕಸ್ಟಮರ್ ಅಟೆಂಡ್ ಮಾಡೋದ್ ಬಿಟ್ಬಿಟ್ಟು ಗುಸು ಅಂತ ಮಾತಾಡ್ತಾನೆ ಇದ್ದೀರಾ? ಅದು ಅಕೌಂಟ್ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಇನ್ನು ವ್ಯಾಪಾರನಾಗಿಲ್ಲ ಅಕೌಂಟ್ಸ್ ಬಗ್ಗೆ ಮಾತಾಡ್ತಾರಂತೆ. ಈ ಇಂಜೆಕ್ಷನ್ ಮಾತ್ ಸಾಕ, ಮೊದ್ಲು ಬಂದಿರೋ ಕಸ್ಟಮರ್ನ ಅಟೆಂಡ್ ಮಾಡೋಗ.
ಹೇಳಿ ಸರ್, ಏನ್ ಬೇಕಾಗಿತ್ತು? ಫ್ರೀ ಕೊಟ್ರೆ ಅಂಗಡಿನೇ ಬೇಕಾಗಿತ್ತು. ಎಂತ ಅವಸ್ಥೆ ಮಾರ್ರೆ, ಫ್ರೀ ಕೊಡ್ಲಿಕ್ಕೆ ನಮ್ಮ ಅಂಗಡಿ ಅಂತ ಕಡ್ಲೆಪುರಿಯ? ಹೋಗ್ಲಿ ಬಿಡ್ರಿ, ಅದಕ್ಕೆ ಬೇಜಾರ್ ಮಾಡ್ಕೋತೀರಾ? ನಮ್ಗೆ ಜೀನ್ಸ್ ಪ್ಯಾಂಟು ಮತ್ತೆ ಶರ್ಟ್ ತೋರಿಸಿ. ಈಗೆಲ್ಲ ತಗಣೆ, ನಾನು ಹಾಕಿಕೊಂಡಿರೋ ಸ್ಟೈಲ್ ಡ್ರೆಸ್ ಎಲ್ಲ ತೋರಿಸ್ತಾ ಮಾತಾಗಿ ಕಾಣ್ತಾರೆ. ಅದು ನಿಮ್ಮಂತ ಕೋಡಂಗೆ ಸರಿ ರೀ. ಓಯ್, ಅವರ ವಿಷಯ ಬಿಡಿ ಮಾರ್ರೆ, ನಾನ್ ತೋರಿಸುವ ಬಟ್ಟೆಗಳನ್ನು ನೋಡಿ. ಮೇಡಮ್, ಇದೊಂದ್ 3 ಶರ್ಟ್, ಇದೊಂದ್ 3 ಪ್ಯಾಂಟ್. ಸರ ಇಬ್ರದಿರಿ, 3 ಪ್ಯಾಂಟು 3 ಟಿ ಶರ್ಟ್ ತಗೊಂಡ್ರೆ ಒಬ್ರು ಕಡಿಮೆ ಆಗಂಗಿಲ್ರಿ. 4 ಪ್ಯಾಂಟು 4 ಟಿ ಶರ್ಟ್ ತಗೋರಿ, ಇಬ್ಬರಿಗೂ 2 ಜೊತೆ ಆಗ್ತಾವ್ರಿ. ಹೌದಲ್ವಾ? ಇದು ನನ್ನ ತಲೆಗೆ ಒಳ್ಳಿಲ್ಲ ನೋಡಿ, ನೀವೆಷ್ಟು ಬುದ್ಧಿವಂತರು ನೋಡಿ. ಅದಕ್ಕೆ ಅಲ್ವೇನೋ ಅವ್ರು ಬಟ್ಟೆ ಅಂಗಡಿ ಇಟ್ಟಿರೋದು. ಥ್ಯಾಂಕ್ಸ್ ಸರ್. ಮೇಡಮ್, ಎಲ್ಲ ಒಟ್ಟು ಎಷ್ಟಾಯ್ತು ಮೇಡಮ್? ಹಾ, 1 ನಿಮಿಷ. ಎಲ್ಲಾ ಸೇರಿ 3680 ರೂಪಾಯಿ ಆತ್ರಿ. ನಮ್ಮ ಅಂಗಡಿ ಬಂದ್ ಕಸ್ಟಮರ್ ಎಲ್ಲೋದ್ರಿ? ತಲೆ ಕಟ್ಸ್ಕೊಂಡೇನು ಹುಡ್ಕೋಕ್ ಹೋಗ್ಬೇಡ. ಬಾಯ್. ನಮ್ಮ ಅಂಗಡಿಯಾಗಿನ ಅರ್ಬಿ ತಗೊಂಡ್ಬಿಟ್ಟವ್ರಿ. ಮಂದ ನೀವಿಬ್ರು ಏನ್ ಮಾಡ್ಲಿಕ್ಕತ್ತಿದ್ರೆ ಅವ್ರಿಬ್ರು ನೋಡ್ಕೊತ್ ನಿಂದ್ರಲ್ಲ. ಓಯ್ ರೇಣುಕಾ, ನಮ್ಮನ್ನ ಎಂತದಕ್ಕೆ ಬೈತೀಯಾ? ನಾನ್ ನಿನ್ನೊಟ್ಟಿಗೆ ನಿಂತ್ಕೊಂಡು ಬಿಲ್ಲು ಮಾಡ್ತಿರ್ಲಿಲ್ವಾ? ನಾನು ಅವ್ರಿಗೆ ತೋರಿಸಿ ಮಿಕ್ಕಿದ ಬಟ್ಟೆಗಳನ್ನ ಮಡ್ಚಿರ್ತಿದ್ದೆ. ನಿಮ್ಮಂತವ್ರನ್ನ ನಾನು ಅಂಗಡಿ ಕೆಲ್ಸಕ್ಕೆ ಇಟ್ಕೊಂಡಿಲ್ಲ, ನನಗ್ ಬುದ್ಧಿಲ್ಲ. ಹಾಗಾದ್ರೆ ಕಳ್ಸ್ಕೊಟ್ಬಿಡು. ಇವ್ರ 3 ಜನ ಇದೀವಿ, ಯಾರು ಅಂತ ಹೆಸರು ಕರೀರಿ. ನಿಮ್ಮಂತವ್ರು 3 ಅಲ್ಲ 30 ಮಂದಿ ಇದ್ರು ವೇಸ್ಟ್. ಓಯ್ ಮೈಲೋರಣ್ಣ, ನಮಗೆ ಎಂತದಕ್ಕೆ ಬೈತೀರ ಮಾರೇರೆ? ಮತ್ತಿನೇನವ, ಅವ್ರು 4 ಪ್ಯಾಂಟ್ 4 ಶರ್ಟ್ ತಗೊಂಡು ಹೋದ್ರೆ ಅದ್ರ ರೊಕ್ಕ ನೀವು ಕೊಡ್ತೀರಿ? ತಗೊಂಡವರೇ ದುಡ್ಡು ಕೊಡದೆ ಪುಡ್ಸ ಆಗಿದ್ದಾರೆ, ನಾವೆಂತದಕ್ಕೆ ಕೊಡ್ಬೇಕು ತೆಪ್ಪು? ನೀವೆಲ್ಲರೂ ಕೂಡಿ ನನ್ನ ಅಂಗಡಿನ ಗುಡಿಸಿ ಗುಂಡಾತ್ರ ಮಾಡ್ರಿ. ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬಂದು ಕಡವ, ಆದ್ರೂ ಕಳ್ಳ ಮಕ್ಕಳು ಸಿಗ್ಲೇ ಇಲ್ಲ. ಅಲ್ಲ, ಅವರು ಡುಬಾ ಕೋರ್ಸ್ಗಳಂತಲ್ಲಿ ಮೊದಲೇ ಗೊತ್ತಿತ್ತಿದೆ, ಕೇರ್ಫುಲ್ ಆಗಿರಬಹುದಿತ್ತು. ಒಳ್ಳೆ ಮನುಷ್ಯರಾಗೆ ಕಾಣ್ತಾರೆ, ಕಂಡುಗಳು ಕದ್ದುಕೊಂಡು ಹೋದದ್ದು. ಈಗೇನೋ ಸಮಾಧಾನದ ಮಾತು ಹೇಳ್ತೀರಪ್ಪ, ಆದ್ರೆ ಆಗಿರೋ ಲುಕ್ಸಾನ್ ಯಾರು ತುಂಬಿ ಕೊಡ್ತಾರ? ಕತ್ಕೊಂಡೋದ್ರ ಕಂಡ್ರೆ ಕೊಡ್ಬೇಕು ಕಣೋ. ಮತ್ತಿಲ್ಲೇನಯ್ಯ, ಎತ್ಕೊಂಡೋದ್ರು ನಮ್ಮನ್ನ ಕೇಳಿದ್ರೆ ನಾವೇನ್ ಮಾಡಕ್ಕಾಗುತ್ತೆ? ರೀ ಅಂಪಿ ಅವ್ರ, ಈಗ ಕಡ್ನ ಹಿಡಿದಂದ್ರೆ ಹೆಂಗ್ರಿ? ಪೊಲೀಸ್ನವ್ರು ಫೋನ್ ಮಾಡವ. ರೀ ಮೈಲಾರಿ, ಏನ್ ಬಗ್ಳ ಟ್ಯಾಪ್ ಕೊಡ್ರಿ. ಆಗ ಲಾಸ್ ಆಗಿದ್ರು ದೋಸೆ ಇದು. ಹಲೋ, ತಣ್ಣೀರ್ ಬಿಸ್ನೀರ್ ಇನ್ಸ್ಪೆಕ್ಟ್ರ, ನಾರೇ ಕಳ್ಸಿರಿ ವ್ಯಾಪಾರದ ಏನೋ ಕರೆ. ಲಾಸ್ ಆದ್ರೂ ಇಳ್ಕಳ್ಸಿರೋ ವ್ಯಾಪಾರಿ ಅಂತ ಹೇಳ್ಕೊಳಕ್ ನಾಚಿಕೆ ಆಗಲ್ವಾ? ಸುಮ್ಮೀರ, ನಿಮಗಲ್ರಿ ಸರ, ಈ ಕಡ್ರಿ ಅದೇನಾತಂದ್ರಿ? ಇಷ್ಟಾದ್ರಿ ಲಗುನ ಬಂದ ಕಾಡ್ರಿ ಇಡ್ರಲ್ಲ. ಆಯ್ತ್ರಿ, ಏನಂದ್ರವ? ಲಗುನ ಕಡ್ರಿ ಹಿಡೀರಿ ಅಂದಿದ್ದಕ್ರಿ, ಟೈಮ್ ಇದ್ರೆ ಟ್ರೈ ಮಾಡ್ತಾನಂದ್ರಿ. ಯಾಕೆಲ್ರಿ ಹಿಂಗ್ ಸಪ್ಪಗ್ ತಲೆ ಮೇಲೆ ಕೈ ಎತ್ಕೊಂಡ್ ಕೂತಿದ್ದೀರಾ? ವ್ಯಾಪಾರ ಡಲ್ ಇದೆಯಾ ಅಥವಾ ನಿಮ್ಮ ಅಂಗಡಿಲಿ ಕೆಲಸ ಮಾಡೋರು ಯಾರಾದ್ರೂ ಸತ್ತೋಗ್ಬಿಟ್ಟಿದಾರಾ? ಎರಡೂ ಇಲ್ಲ. ಬನ್ನಿ ಸರ್, ತಮ್ಗೇನ್ ಬೇಕಾಗಿತ್ತು? ಬಟ್ಟೆ ಅಂಗಡಿ ಬಂದು ರೊಟ್ಟಿ ಕೇಳಕ್ಕಾಗತ್ತಾ? ಬಟ್ಟೆ ತಗೊಳ್ಳೋಣ ಅಂತಾನೆ ಬಂದಿರಿ. ಯಾವ ಬಟ್ಟೆ ಬೇಕಿತ್ತು? ಇಂಥದ್ದೇ ಅಂತ ಏನಿಲ್ಲ, ಚಿಕ್ಕ ಮಕ್ಳಿಗೂ ಸೀರೆ, ಪಂಚೆ, ಪ್ಯಾಂಟು, ಶರ್ಟ್, ಬನಿಯನ್ನು, ಇನ್ನರ್, ಔಟರ್ ಎಲ್ಲ ತಗೊಳ್ಳೋಣ ಅಂತ ಬಂದಿರಿ. ಎಲ್ಲ ಸಿಗುತ್ತಾ ಅಥವಾ ಪರ್ಟಿಕ್ಯುಲರ್ ಇಂಥದ್ದೇ ಐಟಮ್ ಅಂತ ಏನಾದ್ರು ಇದೆಯಾ? ಹಂಗೇನಿಲ್ರಿ ಸರ, ನಿಮಗ್ ಬೇಕಾದ ಎಲ್ಲಾ ಅರ್ಬಿನೂ ನಮ್ ಅಂಗಡಿಯಾಗ ಸಿಗ್ತಾವ್ರಿ. ಮಂದ ಮೀನಾ, ಅವ್ರಿಗೆ ಸೀರೆ ತೋರ್ಸೋಗ್ರಿ. ಅಕ್ಕ, ನನ್ ಸೀರೆನ ಹುಟ್ಟಿಲ್ಲ. ಹೊಸ ಸೀರೆ ತೋರ್ಸೋಗಲ್ಲ. ಬನ್ನಿ ಸರ್. ಸರ, ಈ ಶರ್ಟ್ ನಿಮ್ಗೆ ಹಾಕವ್ ನೋಡ್ರಿ. ಸರ್, ಈ ಚೂಡಿದಾರ ತಗೊಳ್ಳಿ ಸರ್, ಇದು ಬಹಳ ಚಂದ ಉಂಟು, ಮತ್ತೆ ಭಾರಿ ಒಳ್ಳೆ ಕ್ವಾಲಿಟಿ. ಎಲ್ಲ ಅಂಗಡಿಯವರು ಇದೇ ಮಾತಾಡ್ತಾರ್ರಿ. ಹಾಗೆ ಹೇಳಲಿಕ್ಕೆ ಚಾನ್ಸ್ ಇಲ್ಲಪ್ಪ, ಯಾಕಂದ್ರೆ ಈ ಚೂಡಿದಾರ ನಾವು ಯೂಸ್ ಮಾಡಿದ್ದೇವೆ. ಚೂಡಿದಾರ ನೀವು ಹಾಕೊಂಡಿದ್ರಾ? ಅಂದ್ರೆ ಈ ಚೂಡಿದಾರವನ್ನು ನನ್ನ ಗರ್ಲ್ ಫ್ರೆಂಡ್ಗೆ ಗಿಫ್ಟ್ ಆಗಿ ಕೊಟ್ಟಿದ್ದೆ ಅಂತ. ತನ್ನಿ ಮೀರ್ದು ಪೋರಿನ ಕೈಕಾರ ಮರ ಕಟ್ಟು ಪೋರಿನ ಕಣ್ಣು ಚೀಂತದ ಪೋರಿನ ಮಂಜಲ್ ಕಾಯಿಲೆ ಬರೀನ ಮಂಡೆ ಚಮ್ಮಡಿ ಹಾಕೊಡು ದಾನಿ ಸೈಪರೇ
ಕಟ್ಟಿಕೊಂಡಿರೋ ಬುಡದಿ ಮುಂದೆ ಗರ್ಲ್ ಫ್ರೆಂಡಿಗೆ ಕೊಟ್ಟಿದ್ದೇನೆ ಅಂತ ಹೇಳ್ತಿರಲ್ಲ, ನಾಚಿಕೆ ಆಗುದಿಲ್ವಾ? ಓಯ್ ನಿಮಗೆ ಯಾವ್ದು ಬೇಕು ಅದನ್ನ ತಗೊಳ್ಳಿ ಆಯ್ತಾ. ನೋಡ್ರಿ ಅಂಗಡಿಲಿ ಜನ ಜಾಸ್ತಿ ಇದಾರೆ ಅಂತ ಎಲ್ರು ಒಟ್ಟಿಗೆ ಬಟ್ಟೆ ತೋರಿಸ್ಬೇಡಿ, ನಾನು ಒಂದ್ ಕಡೆಯಿಂದ ಸೆಲೆಕ್ಟ್ ಮಾಡ್ಕೊಂಡ್ ಬರ್ತೀನಿ. ಅದಕ್ಕೇನಂತೆ ಧಾರಾಳವಾಗಿ ಆಗ್ಬಹುದು. ಎಲ್ಲವಾ ಯಾರೋ ವ್ಯಕ್ತಿ ಮಸ್ತ್ ವ್ಯಾಪಾರ ಮಾಡ್ಲಿಕ್ಕೆ ಅವ್ನು ಇನ್ನೊಂದ್ ಸ್ವಲ್ಪ ಅರ್ಬಿ ತಗೊಳಂಗ್ ಬುದ್ಧಿ ಕೊಡವ. ರಾಣಿ ಜಾಸ್ತಿ ಖುಷಿ ಪಡ್ಲಿಕ್ಕೆ ಹೋಗ್ಬೇಡ. ಅರ್ಬಿ ತಗೊಳೋದು ಮುಖ್ಯ ಅಲ್ಲ, ತಗೊಂಡಿರೋ ಅರ್ಬಿಗೆ ರೊಕ್ಕ ಕೊಡೋದು ಮುಖ್ಯ. ಹೌದಲ್ಲ ಮಲ್ಲಾರಪ್ಪ, ನೀವು ರೊಕ್ಕದ ವಿಷಯದಾಗ ಎಷ್ಟು ಪಕ್ಕ ಅದಿರಿ. ಒಂದ್ ಕೆಲ್ಸ ಮಾಡ್ರಿ, ಇಷ್ಟು ಮಾಡ್ರಿ. ನೀವಿಬ್ರು ಯಾಕೆ ನನ್ನನ್ನೇ ಫಾಲೋ ಮಾಡ್ತಾ ಇದ್ದೀರಾ? ಅದು ನೀವು ಬಟ್ಟೆಗಳನ್ನ ಸೆಲೆಕ್ಟ್ ಮಾಡ್ತಿದ್ದಾಗೆ ಪ್ಯಾಕ್ ಮಾಡ್ಬಿಡೋಣ ಅಂತ ಸರ್. ರೀ ಟೋಪಿ ಅವ್ರ ಅವ್ರಿಬ್ರ ಹತ್ರ ಟೋಪಿ ಹಾಕಿಸ್ಕೊಂಡಿರೋರು ನೀವು ಕಣೋ, ನಾ MP. ಅವ್ರ ಬಿಡ್ರಿ, ಪಾಪ ಇವ್ರ ಮುಂದೆ ಯಾಕೆ ಸುಳ್ಳು ಹೇಳ್ತೀರಿ? ನೋಡ್ರಿ ಸರ, ನೀವು ಅರಿವಿ ತಗೊಂಡು ಎಲ್ಲಿ ರೊಕ್ಕ ಕೊಡದ ಹೋಗ್ತೀರಿ ಅಂತ ನಾವು ನಿಮ್ಗೆ ಫಾಲೋ ಮಾಡ್ಲಿಕ್ಕೆ. ಹಾಗಾದ್ರೆ ನನ್ ಕಳನೇನ್ರಿ? ಇಲ್ರಿ ಸರ್, ಬೇಜಾರ್ ಮಾಡ್ಕೋಬೇಡ್ರಿ. ನಮ್ ಯಜಮಾನ್ರಿ ಏನೋ ಮಾತಾಡ್ಲಿಕ್ಕೆ ಹೋಗಿ ಏನೋ ಮಾತಾಡಿದಾರ್ರಿ. ಏನೋ ಪಾಪ ಬಿಸ್ನೆಸ್ ಕೊಡೋಣ ಅಂತ ಬಂದ್ರೆ ಈ ರೀತಿ ಮಾತಾಡ್ತೀನೇನ್ರಿ? ನಿಮ್ ಬಟ್ಟೆ ಬೇಡ ಹೋಗ್ರಿ, ನಾನು ಬೇರೆ ಕಡೆ ತಗೋತೇನೆ. ಸರ ಹಿಂಗೆಲ್ಲ ಬೇಜಾರ್ ಮಾಡ್ಕೋಬೇಡ್ರಿ, ನೀವು ತಗೊಂಡಿರೋ ಅರಿವಿ ತಗೊಂಡವ್ರಿ. ಪ್ರಾಣಿ ಇವ್ರ ಬಿಲ್ಲ ಹೆಚ್ಚು ಕಡಿಮೆ ಎಷ್ಟಾಕತಿ? ನೀನಾ ಸೀರೆ ಎಷ್ಟು ತಗೊಂಡ್ರ? 3 ಅಕ್ಕ. ಹತ್ತತ್ರ 20,000 ರೂಪಾಯಿ ಆಗ್ತದ್ರಿ. 20,000 ರೂಪಾಯಿ ಗಟ್ಲೆ ನಿಮ್ ಹತ್ರ ಅದಾವ ಇಲ್ಲ ಅಂತ ಅನುಮಾನ ಬಂತ್ರಿ, ಅದಕ್ಕೆ ಕೇಳಿನ್ರಿ. ಏನ್ರಿ 20,000 ರೂಪಾಯಿ ಯೋಗ್ಯತೆ ಇಲ್ದಿರೋ ವ್ಯಕ್ತಿ ಕೊಂಡ್ಬಿಟ್ರ ನನ್ನ? ನೋಡ್ರಿ ಇಲ್ಲಿ. ಈಗ ಗೊತ್ತಾಯ್ತಾ ನನ್ನ ಹತ್ರ 20,000 ರೂಪಾಯಿ ಇದೆ ಅಂತ? ಅದು ಮೈಲಾರಪ್ಪ, ನೀವು ಸ್ವಲ್ಪ ತಪ್ಪಗ ನಿಂತ್ಕೋರಿ. ಸರ ಅವ್ರ ಮಾತಿಗೆ ನೀವು ಬೇಜಾರ್ ಮಾಡ್ಕೊಳಿಕ್ ಹೋಗ್ಬೇಡ್ರ. ಅವ್ರಿಗೊಂದ್ ಸ್ವಲ್ಪ ಬುದ್ಧಿ ಕಡಿಮೆ ಅದಾರಿ. ಯಾರ ಜೊತೆ ಹೆಂಗ್ ಮಾತಾಡ್ಬೇಕಂತ ಗೊತ್ತಾಗುದಿಲ್ರಿ. ಪಾಪ ಮದುವೆಗೆ ಮುಂಚೆ ಇವ್ರಿಗೆ ಗೊತ್ತಿರ್ಲಿಲ್ಲ ಮಾರ್ರೆ. ನೀವ್ ಬಿಡ್ರೆ ನಿಮಗಾದ್ರೆ ಬುದ್ಧಿ ಬೇಡವೇನ್ರಿ? ನಾನು ಎಲ್ಲಿ ಹೋಗ್ತೀನೋ ನಾನು ಹಿಂದೆನೆ ಸುತ್ತಾ ಇದ್ದೀರಾ? ಸರ್ ನಿಮ್ಮ ಹತ್ರ ಮುಚ್ಚುಮರೆ ಯಾಕೆ, ಡೈರೆಕ್ಟ್ ಆಗಿ ವಿಷಯ ಹೇಳ್ಬಿಡ್ತೀನಿ. ನೀವು ಬರೋಕ್ಕಿಂತ ಮುಂಚೆ ಯಾರೋ ಇಬ್ರು ವ್ಯಕ್ತಿಗಳು ಬಂದು 4 ಜೊತೆ ಡ್ರೆಸ್ ತಗೊಂಡು ಕಾಸು ಕೊಡದೆ ಯಾಮರಿಸ್ಬಿಟ್ರು ಸರ್. ಅದಕ್ಕೆ ಇನ್ನು ಮುಂದೆ ಯಾರೇ ಬಂದ್ರು ಸ್ವಲ್ಪ ಹುಷಾರಾಗಿರೋಣ ಅಂತ ಆ ರೀತಿ ಮಾಡ್ದವ್ ಸರ್. ಹೊತ್ತು ಬೇಡ ಒಂದೇ ಸಂಕಿರ್ತಾ? ಬರೋಬ್ಬರಿ ಹೇಳಿದ್ರಿ ಸರ್, 10 ಬೇಳೆ ಒಂದೇ ಸಮ ಇಲ್ಲಿ ನೋಡ್ರಿ. ಅದನ್ನ ಚೆಕ್ ಮಾಡ್ದಾರ ಹೇಳ್ಬೇಕೇನ್ರಿ? ಓಯ್, ಇನ್ನು ಮುಂದೆ ಯಾರ ಬಗ್ಗೆ ಈ ನಮೂನೆ ಅನುಮಾನ ಪಡೋದಿಲ್ಲ. ಒಂದು ವೇಳೆ ಅನುಮಾನ ಬಂದ್ರೆ ಅಂತವ್ರನ್ನ ಫಾಲೋ ಮಾಡ್ತೇವೆ. ನೀವು ಮಂಡೆ ಬೆಚ್ಚ ಮಾಡ್ಕೊಳ್ಬೇಡಿ, ಸೆಲೆಕ್ಟ್ ಮಾಡಿರೋ ಬಟ್ಟೆಗಳನ್ನು ತಗೊಳ್ಳಿ ಆಯ್ತಾ? ಪ್ಲೀಸ್ ಸರ್. ಎಲ್ರು ರಿಕ್ವೆಸ್ಟ್ ಮಾಡ್ತಾ ಇದೀರ ಅಂತ ತಗೋತಾ ಇದೀನಿ. ನೀವು ಬಿಲ್ ಹಾಕಿಮ್ಮ. ನೀವೆಲ್ಲರೂ ಒಳ್ಳೆ ಸಬ್ದಸ್ತ್ರ ತರ ಕಾಣ್ತಿದ್ದೀರಾ, ಅದಕ್ಕೆ ನನ್ನ ಲಗೇಜ್ ನ ಇಲ್ಲೇ ಇಟ್ಬಿಟ್ಟು ಹೋಗಿರ್ತೀನಿ. ಮೊದಲು ರೊಕ್ಕ ಕ್ಲಿಯರ್ ಮಾಡ್ರಿ, ಅರ್ಬಿ ಆಗ್ಬೇಕಾಗ್ರಿ. ಲಗೇಜ್ ಅಂತ ಹೇಳಿದ್ದು ನನ್ನ ಬಟ್ಟೆನಲ್ರಿ, ಮತ್ರಿ ದುಡ್ಡಿರೋ ಈ ಬ್ರೀಫ್ ಕೇಸ್ನ. ಸಿದ್ಧಾರೂಢ ನಡೀರಲೇ. ಇನ್ಸ್ಪೆಕ್ಟರ್ ಕಾಲಿಟ್ಟು ತಣ್ಣೀರ್ ಬಿಸಿನೀರಾಗ್ತಾ ಬಿಸಿನೀರ್ ತಣ್ಣೀರಾಗುತ್ತೆ. ಕಾಲು ಹಿಡ್ತಾ ಇದ್ರೆ ತಣ್ಣೀರಾಗೇ ಇರುತ್ತೆ, ಬಿಸಿನೀರಾಗೇ ಇರುತ್ತೆ. ಎಕ್ಸಾಕ್ಟ್ಲಿ. ಸರ ಈ ಟುಬಾಕೋ ಹಿಡ್ಕೊಂಡ್ ಬಂದ್ರೆ ಥ್ಯಾಂಕ್ಸ್ ರೇ. ಈ ಇನ್ಸ್ಪೆಕ್ಟರ್ ಪ್ರಶಾಂತ್ ಕಂಪ್ಲೇಂಟ್ ತಗೊಂಡು ಕಂಪ್ಲೀಟ್ ಆಗೋ ತನಕ ಬಿಡೋದಿಲ್ಲ. ಲೇ ಅವ್ರ ಬಟ್ಟೆ ವಾಪಸ್ ಕೊಡ್ರ. ಮೇಡಮ್ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮೇಡಮ್, ಯಾವತ್ತೂ ಈ ತರ ಮಾಡಲ್ಲ ಮೇಡಮ್. ಏನ್ರಿ ಕ್ಷಮಿಸೋದು? ಕಿಸದಾಗ ರೊಕ್ಕ ಇಲ್ಲ ಅಂದ್ಮೇಲೆ ನಿಮ್ಗೆ ಯಾಕೆ ಕರಿಬೇಕು? ನಾ ತಪ್ಪು ಮಾತಾಡಿನೇ? ಬೇಕು ಅಂದ್ರೆ ಹೊರಕರ್ದೆ ಹಾಕೊಂಡು ಓಡಾಡ್ಬೇಕಿಲ್ರಿ? ಮೇಡಮ್ ತಪ್ಪಾಯ್ತು ಅಂತ ಕೇಳ್ಕೊಂಡ್ವಲ್ಲ ಮೇಡಮ್, ಪ್ಲೀಸ್ ಮೇಡಮ್ ಬಿಡಿ ಮೇಡಮ್. ಏ ಅವ್ರು ಕ್ಷಮಿಸಿದ್ರು ನಾ ಕ್ಷಮಿಸೋದಿಲ್ಲ. 6 ತಿಂಗಳು ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿಬೇಕು, ಹಂಗ್ ಮಾಡ್ಬಿಡ್ತೀನಿ. ಥ್ಯಾಂಕ್ಸ್ ರೀ ಸರ, ನಿಮ್ಮಂತ ನಿಷ್ಠಾವಂತರು ಇರೋದ್ರಿಂದ ನಮ್ಮಂತರ ಸ್ವಲ್ಪ ಧೈರ್ಯ ರೀ. ಇರ್ಲಿ ಬಿಡಿ ಮೇಡಮ್, ಬಂಡ್ರಲೇ. ಏನ್ರಿ ರೇಣುಕಾ ಅವ್ರೆ, ಇವತ್ತು ತಾನೇ ಅಂಗಡಿ ಓಪನ್ ಆಯ್ತು ಅಂತಂದ್ರೆ ಆಗ್ಲೇ ನಿಮ್ಮ ಯಜಮಾನ್ರು ಅಷ್ಟೊಂದು ದುಡ್ಡು ಹೇಳುತ್ತಾ ಇದಾರೆ. ಸರ ಈ ರೊಕ್ಕ ನಮ್ಮದಲ್ರಿ. ಮತ್ತೆ ಅದೇನಾತಂದ್ರೆ ರೀ ಇಷ್ಟಾತ್ರಿ. ಏನ ಬಟ್ಟೆ ತಗೊಳಕ್ ಬಂದಿದ್ ವ್ಯಕ್ತಿ ನಿಮ್ಮನ್ನ ನಂಬಿ ಇಷ್ಟೊಂದು ದುಡ್ಡು ಕೊಟ್ಟೋದ್ನ?
3 ಸರ್ ಹೇಳ್ಕೊಂಡು ಹೋಗೋ ಇವ್ರನ್ನ ಬರ. ಏನ್ರಿ ರೇಣುಕಾ ಅವ್ರೆ, ಕೋಟಾ ನೋಟ್ ವ್ಯವಹಾರ ಬೇರೆ ಮಾಡ್ತೀರೇನ್ರಿ? ಏನ್ ಹೇಳಿಕತ್ತೀರಿ ಸರ? ಸತ್ಯ ಹೇಳ್ತಿದ್ದೀನ್ರಿ, ಇಲ್ಲಿರೋ ನೋಟ್ಗಳೆಲ್ಲ ಕೋಟಾ ನೋಟ್ಗಳೇ. ನಿಜ ಹೇಳಿ, ಎಲ್ಲಿಂದ ಬಂತು ಇವೆಲ್ಲ? ಸರ ನಾವ್ ಕರೆ ಹೇಳಿಕತ್ತೀವ್ರಿ, ನಮ್ ಯಜಮಾನ್ರು ಹೇಳ್ದಂಗ ಆ ವ್ಯಕ್ತಿನ ತಂದಿಟ್ಟದ್ರಿ. ಓ, ಇದನ್ನೆಲ್ಲ ನಾನ್ ನಂಬೇಕಾ? ಸರ್, ಎಷ್ಟು ವರ್ಷದಿಂದ ನೀವು ನಮ್ಮನ್ನ ನೋಡ್ತಾ ಇದ್ದೀರಿ, ನಾವು ನಿಮ್ಗೆ ಸುಳ್ಳು ಹೇಳ್ತೀವಿ. ಓಯ್ ಅಲ್ಲಿ ಬರ್ತಾ ಇದ್ದಲ್ಲ ಅವನೇ ನೋಟ್ ಗೊತ್ತವನು. ಓ, ಅವನೇನಾ? ಸರಿ, ಹಂಗಾದ್ರೆ ಒಂದ್ ಕೆಲ್ಸ ಮಾಡಿ ಬನ್ನಿಲಿ. ಏನ್ ಜನ ಎಲ್ಲ ನಿಮ್ಮಂತ ಡುಬಾಕೂರ್ಸ್ಗಳೇ. ಏನ್ರಿ ಈ ತರ ಮಾತಾಡ್ತಿದ್ದೀರಾ? ನೀವು ಮಾಡಿರೋ ಕೆಲಸಕ್ಕೆ ಇನ್ ಹೇಗೆ ಮಾತಾಡ್ಬೇಕು ಮಾರೇರೆ? ರೇ, ನಾನು ಆಗ್ಲೇ ಹೇಳಿದೀನಿ ಎಲ್ರು ಒಂದೇ ತರ ನೋಡ್ಬೇಡಿ ಅಂತ, ಮತ್ತೆ ನನ್ನನ್ನ ಕಳ್ಳನ್ ತರ ನೋಡ್ತಾ ಇದ್ದೀರಾ. ಲೇ, ಕಳ್ಳನ್ ತರನ ನೋಡ್ಬೇಕಣ. ನಿಜ ಬೋಗಳೇ, ಈ ಸೂಟ್ ಕೇಸು ನಿನ್ಗೆ ಎಲ್ಲಿಂದ ಸಿಕ್ತು? ಈ ಸೂಟ್ ಕೇಸ್ನ ಈ ಅಂಗಡಿಲಿ ಯಾಕೆ ತಂದಿಟ್ಟೆ? ಸರ್, ಪೊಲೀಸ್ನವ್ರ ಹತ್ರ ಸುಳ್ಳು ಹೇಳ್ಬೇಡಿ ಅಂತ ನಮ್ಮಮ್ಮ ಹೇಳಿದ್ದಾರೆ ಸರ್. ಇದನ್ನ ಟರ್ನ್ ಓವರ್ ಮಾಡು ಅಂತ ರೇಣುಕಾ ಅವರೇ ನನ್ನ ಹತ್ರ ಕೊಟ್ಟಿದ್ರು ಸರ್. ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೊಂಡ್ ಬರ್ತೀನಿ, ಆಮೇಲೆ ಇದನ್ನ ತಗೊಂಡ್ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದೆ ಸರ್. ಇಲ್ರಿ ಸರ, ಇವ ಸುಳ್ಳು ಹೇಳಿಕತ್ತಾನ್ರಿ, ಅವ್ರ ಮಾತು ನಂಬ್ಲಿಕ್ ಹೋಗ್ಬೇಡ್ರಿ. ನಾನ್ ಯಾಕೆ ಮೇಡಮ್ ಸುಳ್ಳು ಹೇಳಿ ಹುಡುಗಾಸೆಗೆ ಆಸೆ ಪಟ್ಟು ಸಮಸ್ಯೆನ ನನ್ ಮೈ ಮೇಲೆ ಹಾಕೊಳ್ಳ? ಇದಕ್ಕೇನ್ ಹೇಳ್ತೀರಿ? ಇಲ್ರಿ ಸರ, ಬೇಕಾದ್ರೆ ನಮ್ MP ಅವ್ರ ಮೇಲೆ ಆಣಿ ಮಾಡಿ ಹೇಳ್ತೇನ್ರಿ, ಇವ ಹೇಳಿಕತ್ತ ಸುಳ್ಳ್ರಿ. ಹೌದು ಸರ್, ಈ ದುಡ್ಡನ್ನ ನಮ್ಮೆಲ್ಲರ ಕಣ್ ಮುಂದೆನೆ ಕೊಟ್ಟಿದ್ದಾನೆ, ಈಗ ನಮ್ ಮುಂದೆನೆ ಸುಳ್ಳು ಹೇಳ್ತಿದ್ದಾನೆ. ಸರ್, ಇವರೆಲ್ಲರೂ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಿದ್ದಾರೆ, ನನ್ನ ನಂಬಿ ಸರ್, ನಾನೊಬ್ಬ ಅಮಾಯಕ. ಅವನನ್ನ ನಂಬೇಡಿ ಮಾರಾರ, ಅವ್ನು ಸುಳ್ಳು ಹೇಳ್ತಿದ್ದಾನೆ. ಇಲ್ಲ ಸರ್, ಇವ್ರು ಹೇಳ್ತಿರೋದೇ ಸುಳ್ಳು, ಈ ದುಡ್ಡು ರೇಣುಕಾ ಅವ್ರದೇ ಸರ್. ಇಲ್ರಿ ಸರ, ಈ ರೊಕ್ಕ ನಂದಲ್ರಿ. ನೋಡ್ರಿ, ನಾನು ಈ ಕೇಸನ್ನ ಕೋರ್ಟ್ಗೆ ಹಾಕ್ತೀನಿ. ಕೋರ್ಟ್ ಅಲ್ಲಿ ನ್ಯಾಯ ಯಾವುದು ಅನ್ಯಾಯ ಯಾವುದು ಅಂತ ತೀರ್ಮಾನ ಆಗೋವರೆಗೂ ಈ ಡುಬಾಕೋರ್ ಜೊತೆ ರೇಣುಕಾ ಅವ್ರನ್ನ ಅರೆಸ್ಟ್ ಮಾಡ್ತಾ ಇದ್ದೀನಿ. ಏನಾತಯ್ಯವ್ವ, ಹಗಲು ಹೊತ್ನ್ಯಾಗ ಯಾಕೆ ಹಿಂಗ್ ಬಾಯ್ ಬಿಡ್ಕೊಂಡೆ? ನೀವ್ ಇಲ್ಲೇ ಅದೀರ? ಮತ್ ಇನ್ನೆಲ್ಲಿರ್ಬೇಕಿತ್ತು? ಅದ್ ಹಂಗಲ್ರಿ, ಅದೇನಂತಂದ್ರ ಇಷ್ಟಾತ್ರಿ. ಕನಸ್ನ್ಯಾಗ ನಾನು ನಿನಗೆ ಅರಿವಿ ಅಂಗಡಿ ಹಾಕಿ ಕೊಟ್ಟೆ, ಹ್ಞೂನ್ರಿ. ಅದು ದೊಡ್ಡ ಅಂಗಡಿ. ಹೌದ್ರಿ. ಏನ ಪ್ರಾಣಿ, ನನ್ನ ಬಗ್ಗೆ ಗೊತ್ತಿದ್ದು ಇಂತ ಕನಸು ಕಾಣ್ತಿಯಲ್ಲ. ಈ ಜನ್ಮದಾಗ ಅಷ್ಟ ಅಲ್ಲ, ಮುಂದಿನ ಜನ್ಮದಾಗ ನಾ ಧಾರಾಳಿಯಾಗಿ ಹುಟ್ಟಿದ್ರು ನಿನಗೆ ಅರಿವಿ ಅಂಗಡಿ ಹಾಕಿ ಕೊಡುದಿಲ್ಲ. ಸಿದ್ಧಾರೂಢ